ಇಲ್ಲಿ ಬರ್ದಿದೆ ನೋಡ್ರಿ, ತಕ್ಕೊಳ್ರಿ ತಿನ್ರಿ, ತಕ್ಕೊಳ್ಳಿರಿ ಕುಡೀರಿ. ಏನು ತಕೊಂಡು ಕುಡಿದ್ರಿ ನೀವು? ಏನು ತಕೊಂಡು ತಿಂದ್ರಿ? ಜೀವ ವೃಕ್ಷದ ಹಣ್ಣನ್ನು ನಾವು ತಿಂದಿದ್ದೀವಿ. ಜೀವ ವೃಕ್ಷದ ಹಣ್ಣು ತಿಂದವರು 4 ದಿವಸ ಬದುಕೋದಿಲ್ಲ, ಶಾಶ್ವತವಾಗಿ ಬದುಕ್ತಾರೆ. ಹಲ್ಲೆಲೂಯಾ. ನಿಮ್ಮೊಳಗೆ ಜೀವ ವೃಕ್ಷ ಇದೆಯಾ? ಜೀವದ ಹಣ್ಣು ಇದೆಯಾ? ಅದಕ್ಕೆ ದೇವರು ಹೇಳ್ತಾರೆ, ನಾನೊಬ್ಬ ಒಳ್ಳೆ ಮಸ್ಕ್ಯುಲರು, 6 ಪ್ಯಾಕು, ಅವನನ್ನು ಕಾಯಿರಿ ಅಂತ ದೇವದೂತರನ್ನು ಇಟ್ಟಿಲ್ಲ. ನಿಮ್ಮೊಳಗೆ ಜೀವ ವೃಕ್ಷ ಇರುವುದರಿಂದ ದೇವರು ಹೇಳ್ತಾರೆ, ಧಗಧಗನೆ ಉರಿಯುವ ಏನಂತೆ ಪ್ರಜ್ವಲಿಸುತ್ತಾ ಇರುವ ಕತ್ತಿ ಮತ್ತು ಕೆರೂಬಿಯರು ನಿಮ್ಮ ಸುತ್ತಲೂ ಇರ್ತಾರೆ. ಹಲ್ಲೆಲೂಯಾ. ನಿಮ್ಮ ಸುತ್ತಲೂ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮೊಳಗೆ ಜೀವ ವೃಕ್ಷ ಇದೆ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನನ್ನಲ್ಲಿ ಜೀವ ವೃಕ್ಷ ಇದೆ. ಹಲ್ಲೆಲೂಯಾ. ಅವರು ಶಾಶ್ವತವಾಗಿ ಇರ್ತಾರೆ. ಓಕೆ, ಅವರು ಮುರಿದು ಹೋಗುವುದಿಲ್ಲ, ಅವರು ಬಿದ್ದು ಹೋಗುವುದಿಲ್ಲ. ಅವ್ರ ಸುತ್ತಲೂ ಯಾವಾಗಲೂ ಪ್ರೊಟೆಕ್ಷನ್ ಇದೆ. ಹೊರಗಡೆ ಏನಾಗುತ್ತೆ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ನೋಹ ಒಳಗೆ ಇದ್ದ, ನಾವೇ ಒಳಗಿದ್ದ. ಹೊರಗಡೆ ಏನೇನಾಗ್ತಾ ಇದೆ? ಹೊರಗಡೆ ಗೋಳಾಟ, ಅರಚಾಟ, ಕತ್ತಲು, ಕನ್ಫ್ಯೂಷನ್, ಮರಣ, ಶಾಪ, ನೋವು, ಕಣ್ಣೀರು. ಇವೆಲ್ಲದರಿಂದ ದೇವರು ನಮ್ಮನ್ನು ಕಾಪಾಡೋದಕ್ಕೆ ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾರೆ. ದೇವರು ಯೇಸು ಸ್ವಾಮಿಗೆ ಹೇಳಿದರು, ಈ ಹೊಸ ಆರ್ಡರ್ ಕಾಪಿಯನ್ನು ಬರೀ, ಅದರೊಳಗೆ ಎಲ್ರಿಗೂ ರಕ್ಷಣೆ ಹೊಂದಿದವರಿಗೆ ನೂತನ ಹೃದಯ ಗ್ರಾಂಟೆಡ್. ಹಲ್ಲೆಲೂಯಾ. ನೂತನ ಹೃದಯ ಕೊಟ್ಬಿಟ್ರು ಯೇಸು ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಸಾರಿ ಸೌತ್ ಕೊರಿಯಾನಲ್ಲಿ ಪಾಸ್ಟರ್ ಪಾಲ್ ಯೊಂಗಿಚೋ ಅಂಥೇಳಿ ಅವ್ರಿಗೆ ಒಂದು ಫೋನ್ ಬಂತು. ಒಬ್ಬ ಗಂಡಸು ಫೋನ್ ಮಾಡಿ ಹೇಳಿದ, ಏನಂತ ಹೇಳಿದ್ರೆ, ಪಾಸ್ಟರ್ ಯೊಂಗಿಚೋ ಬನ್ನಿರಿ, ಇವಾಗಲೇ ನಮ್ಮ ಮನೆಗೆ ಬನ್ನಿರಿ, ಈಗ ಸದ್ಯ ಬರಬೇಕು, ನೀವು ಬಂದು ಇವಳನ್ನು ನನ್ನ ಮನೆಯಿಂದ ಹೊರಗೆ ಹಾಕಬೇಕು. ನೀವೇ ತಾನೇ ಮದುವೆ ಮಾಡಿದ್ದು ನಾವು. ಅವಳು ಜೋರಾಗಿ, ಬನ್ನಿರಿ, ಬನ್ನಿ, ಇವಾಗಲೇ ಬನ್ನಿರಿ, ನೀವೇ ತಾನೇ ಮದುವೆ ಮಾಡಿದ್ದು ನಮ್ಮದು, ಇವನನ್ನು ಒದ್ದು ಹೊರಗೆ ಹಾಕ್ರಿ. ಅವಳು ಬೇರೆ. ಇಬ್ಬರು ಫೋನಲ್ಲಿ ಕೂಗಾಡ್ತಾ ಇದ್ದಾರೆ. ಯಾರಿಗೆ? ಪಾಲ್ ಯೊಂಗಿಚೋಗೆ. ಸೊ ಮನೆಗೆ ಬಂದಾಗ ಇವಳು ತನ್ನ ಗಂಟು ಮೂಟೆ ಕಟ್ಟಿ ಕೂತಿದ್ದಾಳೆ, ಇವನೆಲ್ಲ ತಂದು ಕಟ್ಕೊಂಡು ಕೂತಿದ್ದಾನೆ. ಲಾಭ 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 ಅವನು ಹೊಯ್ಕೊಳ್ತಾನೆ. ಇವಳು ಹೇಳ್ರಿ ಹೆಂಗೆ ಇವಳು ಹೊಯ್ಕೋತಾಳೆ ಅವನ ವಿರುದ್ಧ. ಇವನು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದಾನೆ. 1 ಗಂಟೆ, 1.5 ಗಂಟೆ, 2 ಗಂಟೆ ಕೇಳಿದೆ ಎಲ್ಲ ಆದಮೇಲೆ, ಅವ್ರು ಒದರಾಡಿ ಸುಸ್ತಾದ್ಮೇಲೆ ಎದ್ದು ಬಿಟ್ಟು ಅವನದು ಬಲಗೈ ತಗೊಂಡ, ಇವಳದು ಎಡಗೈ ತಗೊಂಡು ಹಿಡಿದು, ಯೇಸು ನಾಮದಲ್ಲಿ ನಿಮ್ಮನ್ನು ಒಂದುಗೂಡಿಸ್ತೀನಿ ಅಂತ ಹೇಳಿ ಹೋಗ್ಬಿಟ್ಟ. ಅವು ಮುಖ ನೋಡ್ತಾವೆ ಇಬ್ಬರು ಗಂಡ ಹೆಂಡತಿ. ಏನಾಯ್ತೋ ಗೊತ್ತಿಲ್ಲ, ಮೆಲ್ಲ ಗಂಟು ಮೂಟೆ ಬಿಚ್ಚಿದ್ರು, ರಾಜಿ ಆದ್ರು. ಹಲ್ಲೆಲೂಯಾ. ರಾಜಿ ಆಗ್ಬಿಟ್ರು, ಇಬ್ರು ಒಂದಾಗ್ಬಿಟ್ರು. ದೇವರಿಗೂ ನಮಗೂ ಹಾಗೆ ಇತ್ತು. ಈ ಯೇಸು ಸ್ವಾಮಿ ಬಂದು ಕುತ್ಕೊಂಡ್ರು, ನಮ್ಮ ಕತೆ ಕೇಳಿದ್ರು, ದೇವ್ರ ಕತೆ ಕೇಳಿದ್ರು. ದೇವ್ರು ಹೇಳಿದ್ರು, ಸಾಧ್ಯನೇ ಇಲ್ಲ ಅವ್ನಿಗೆ ಏದೇನು ತೋಟದೊಳಗೆ ಅವ್ನಿಗೆ ಇಳೋಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಹೊರಗೆ ಹಾಕ್ತೀನಿ ಅಂತ. ಯೇಸು ಸ್ವಾಮಿ ಹೇಳಿದ್ರು, ಆರ್ಡ್ರ್ ಕಾಪಿ ನಾನು ಹರಿದಿದ್ದೀನಿ. ಇವಾಗ ನಮ್ಮ ಕೈ ತಗೊಂಡ್ರು, ದೇವ್ರ ಕೈ ತಗೊಂಡ್ರು, ನಮ್ಮನ್ನೇನು ಮಾಡಿಬಿಟ್ರು, ಸಂಧಾನಗೊಳಿಸಿದ್ರು. ಹಲ್ಲೆಲೂಯಾ. 2 ಕೊರಿಂಥ 5:19 ಇವತ್ತು ವೇರ್ ವಿ ರೆಡ್ ದ್ಯಾಟ್. ಓಕೆ, 19 18-19 ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ಸೇರಿಸಿದ್ದಾನೆ. ಹಲ್ಲೆಲೂಯಾ. ದೇವರೊಟ್ಟಿಗೆ ಇವತ್ತು ನಮಗೆ ರಾಜಿಯಾಗಿದೆ ಅಂತ ಹೇಳಿ ಆ ಆರ್ಡರ್ ಕಾಪಿ ಹೇಳುತ್ತೆ. ಆರ್ಡರ್ ಕಾಪಿ ಏನು ಹೇಳುತ್ತೆ ಅಂದರೆ, ಅದಕ್ಕೆ ಇನ್ನೊಂದು ವಚನ ಹೀಗಿದೆ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ. ಯೋಹಾನ 10:9 ಏನು ಹೇಳುತ್ತೆ?
ನಾನೇ ಆ ಬಾಗಿಲು. ಅಂದರೆ ಇಂಗ್ಲೀಷ್ನಾಗ ಐ ಆಮ್ ದ ಗೇಟ್, ಐ ಆಮ್ ದ ಡೋರ್. ಆರ್ಡರ್ ಕಾಪಿ ಪ್ರಕಾರ ಏನು ಗೊತ್ತಾ, ಇವತ್ತು ದೇವ್ರೇನು ಹೇಳ್ತಾ ಇದ್ದಾರೆ ನಿಮಗೂ ನಮಗೂ? ಏದೇನು ತೋಟದಿಂದ ಹೊರಗೆ ಹೋಗಿದ್ರಲ್ಲ, ಇವಾಗ ಏನು ಮಾಡ್ರಿ? ಒಳಗೆ ಬನ್ನಿರಿ. ಬರಬೇಕಾದ್ರೆ ಬಾಗಿಲಿದೆ, ಆ ಬಾಗಿಲು ಯಾರು? ಆ ಕ್ರಿಸ್ತನ ಮೂಲಕವಾಗಿ ಯಾರು ಬರ್ತೀರೋ ಒಳಗೆ ಬನ್ನಿರಿ. ಹಲ್ಲೆಲೂಯ. ತಿರುಗಿ ನಾವು ಕ್ರಿಸ್ತನ ಮೂಲಕ ಒಳಗೆ ಹೋಗ್ತೇವೆ, ಮತ್ತೆ ದೇವರು ನಮ್ಮನ್ನು ಭೇಟಿ ಆಗ್ತಾರೆ, ನಾವು ದೇವರನ್ನು ಭೇಟಿ ಆಗ್ತೇವೆ. ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ತೇವೆ, ಗುಡ್ ಈವ್ನಿಂಗ್ ಹೇಳ್ತೇವೆ, ಅನ್ಯೋನ್ಯತೆ ಮಾಡ್ತೇವೆ, ನಮ್ಮದೆಲ್ಲ ಸಮಸ್ಯೆ ಅವ್ರಿಗೆ ಹೇಳ್ತೇವೆ. ಪ್ರಿಯರೇ, ಏದೇನ್ ತೋಟದಲ್ಲಿ ಆದಾಮನಿಗಿದ್ದಂಥ ಆಶೀರ್ವಾದಗಳನ್ನು ತಿರುಗಿ ನಾವು ಪಡ್ಕೊಂಡ್ವಿ ಅಂತ ಆರ್ಡರ್ ಕಾಪಿ ಹೇಳುತ್ತೆ. ಹಲ್ಲೆಲೂಯ. ಸೊ ಅಕಾರ್ಡಿಂಗ್ ಟು ದ ಜಡ್ಜ್ಮೆಂಟ್ ವಿ ಗಾಟ್ ಎವ್ರಿಥಿಂಗ್ ಬ್ಯಾಕ್. ರಿಕನ್ಸಿಲಿಯೇಷನ್. ಎಫೆಸ 2:16 ಏನು ಹೇಳುತ್ತೆ ನೋಡ್ರಿ? ಎಫೆಸ 2:16 ಬೇಗ. ಓಕೆ, 2:16 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಓಹೋ ಅಂತೆ, ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆ ಮೂಲಕವೇ ಉಭಯರನ್ನು, ಅಂದರೆ ಅವರನ್ನು ನಮ್ಮನ್ನ ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಹಲ್ಲೆಲೂಯಾ. ಈಗ ದೇವರು ನಮ್ಮನ್ನು ನೋಡುವಾಗ ಕೆಟ್ಟ ಎಂಥ ಸಿಟ್ಟು ಕಣ್ಣಿಂದ ನಮ್ಮನ್ನು, ಉಗ್ರ ಕೋಪದಿಂದ ದೇವರು ನಮ್ಮನ್ನು ನೋಡಲ್ಲ. ಹೇಗೆ ನೋಡ್ತಾರೆ? ಹೇಳ್ರಿ ಹೇಗೆ? ಹೇಳ್ರಿ, ನಾವು ಹೇಗೆ ನೋಡ್ತಾರೆ? ಪ್ರೀತಿಯಿಂದ ನಮ್ಮನ್ನು ನೋಡ್ತಾರೆ. ಯಾಕಂತ ಹೇಳಿದ್ರೆ ಇದ್ದ ದ್ವೇಷವನ್ನು ಯೇಸುಸ್ವಾಮಿ ಏನು ಮಾಡಿದರು? ತೆಗೆದು ಹಾಕಿದರು. ಪ್ರಿಯರೇ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಕೇಸ್ ಗೆದ್ದಿದ್ದೀನಿ, ನಿಮ್ಮ ಹೊಲ ವಾಪಸ್ ನಿಮಗೆ, ನಿಮ್ಮ ಬಂಗ್ಲೆ ವಾಪಸ್ ನಿಮಗೆ, ನಿಮ್ಮ ಬ್ಯಾಂಕ್ ಅಕೌಂಟ್ ವಾಪಸ್ ನಿಮಗೆ. ಎಲ್ಲವನ್ನ ನಾವು ಏನೇನು ಕಳ್ಕೊಂಡಿದ್ವೋ ಎಲ್ಲವನ್ನ ತಿರುಗಿ ನಮ್ಮ ಅಡ್ವೊಕೇಟ್ ಯೇಸು ಸ್ವಾಮಿ ಅವರೇ ಪೇ ಮಾಡಿ ನಮಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಇವತ್ತು ನಾವು ದೇವರಿಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ನಮ್ಮ ಜೀವವೇ ಅವರಿಗಾಗಿ ನಾವು ಮುಡಿಪಿಡ್ಬೇಕು. ಅದು ಏನಾಗಲಿ, ಜನ ನಮ್ಗೆ ಏನಾದರೂ ಮಾಡಲಿ, ಎಂಥದನ್ನು ಮಾಡಲಿ, ಈ ಲೋಕ ಏನಾದರೂ ಮಾಡಲಿ, ನಾನು ಬದುಕಿದ್ರು ಕ್ರಿಸ್ತನಿಗೆ, ಸತ್ತರು. ಈ ಹೊಸ ಆಜ್ಞೆಯಲ್ಲಿ ದೇವರು ಇನ್ನೂ ಏನೇನು ಮಾಡಿದ್ದಾರೆ ಅದನ್ನು ನಾವು ನೋಡಿಕೊಳ್ಳೋಣ. ಹೊಸ ಆಜ್ಞೆಯಲ್ಲಿ ದೇವ್ರ ವಾಕ್ಯ ಹೇಳ್ತೀವಿ. ಫಿಲಿಪಿಗೆ ಹೋಗೋಣ. ಫಿಲಿಪಿಯ 3ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಏನು ಗೊತ್ತಾ, ಇಲೆಕ್ಷನ್ನಲ್ಲಿ ಅವರ ಸಿಂಬಲ್ ಏನು? ಹೊಟ್ಟೆಗೆ ನಿಮ್ಮ ಮತ, ದೇಶಕ್ಕೆ ಹಿತ. ಹೊಟ್ಟೆಗೆ ನಿಮ್ಮ ಮತ, ದೇಶಕ್ಕೆ ಹಿತ. ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು. ನಾವಾದರೂ ನಾವಾದರೂ ಹೆಂಗ್ರಿ, ಹಂಗೆ ಹೇಳ್ಬೇಕು. ನಾವು ಎಲ್ಲಿಯವರು? ಯಾರನ್ನ ಕೇಳಿದ್ರೆ ನೀವು ಎಲ್ಲಿಯವರು ಅಂದರೆ ನಾವು ಇಲ್ಲಿಯವರು ಅಲ್ಲ, ನಾವು ಅಲ್ಲಿಯವರು. ಹೇಳ್ರಿ, ನಾವು ಇಲ್ಲಿಯವರು ಅಲ್ಲ, ಎಲ್ಲಿಯವರು? ನಮಗೆ ದೊಡ್ಡ ಶಕ್ತಿ ಯಾವುದು ಗೊತ್ತಾ? ನಾವು ಇಲ್ಲಿಯವರು ಅಲ್ಲ, ನಾವು ಅಲ್ಲಿಯವರು, ಅಲ್ಲಿಗೆ ಸಂಬಂಧಪಟ್ಟವರು. ಒಂದು ಕೆಲಸ ಮಾಡ್ತೀನಿ ನಾನು, ನಿಮಗೆಲ್ಲ ಅಮೇರಿಕನ್ ಸಿಟಿಜನ್ಶಿಪ್ ಗ್ರೀನ್ ಕಾರ್ಡ್ ಎಲ್ರಿಗೂ ಸಿಕ್ಕುವಂಗೆ ನಾನು ಮಾಡ್ತೀನಿ. ಎಲ್ರಿಗೂ ಒಂದೊಂದು ಗ್ರೀನ್ ಕಾರ್ಡ್. ಅದು ಬಿಡಪ್ಪ, ಇವಾಗ ಅಮೇರಿಕದ್ದು ಹೇಳ್ತಾ ಇದ್ದಾನೆ. ಅಮೇರಿಕದ ಗ್ರೀನ್ ಕಾರ್ಡ್ ನಿಮ್ಮ ಕೈಯಲ್ಲಿ ಸಿಕ್ಕರೆ ನೀವೇನು ಮಾಡ್ತೀರಿ? ಈಗ ಎಲ್ಲರ ಕೈಯಲ್ಲಿ ಒಂದೊಂದು ಗ್ರೀನ್ ಕಾರ್ಡ್ ಕೊಡ್ತೇನೆ. ಏನು ಸುಮಿತ್ರ, ತೊಗೊಂಡ್ಬಿಟ್ಟು ಗೊಳೋ ಅಂತ ಹತ್ತು ಬಿಡ್ತೀಯ? ಎಲ್ಲರೂ ನೀವು ಕೂಗಾಡ್ತೀರಾ, ಚೀರಾಡ್ತೀರಾ. ಅಯ್ಯೋ, ಯಾಕಂದರೆ ಅಮೇರಿಕನ್ ಸಿಟಿಜನ್ಶಿಪ್ ಸಿಕ್ಕಿದೆ ಅಂದರೆ ಅದರ ಅರ್ಥ ಏನು? ಅಲ್ಲಿರೋ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತವೆ ಅಂತ. ಅಲ್ಲಿ ಏನೇನಿದೆ ಅದೆಲ್ಲ. ಒಂದು ವೇಳೆ ನೀವು ಅಮೇರಿಕನ್ ಸಿಟಿಜನ್ಶಿಪ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನೌಕರಿ ಸಿಕ್ಕಲ್ಲ.
ಅಲ್ಲಿ ಅನೇಕ ಫೆಸಿಲಿಟೀಸ್ ಅಲ್ಲಿಯ ನಾಗರಿಕರಿಗೆ ಮಾತ್ರ ಹೊರತಾಗಿ ಬೇರೆ ನಾಗರಿಕರಿಗೆ ಇಲ್ಲ. ಪ್ರಿಯರೇ, ಅಮೇರಿಕದ ಗ್ರೀನ್ ಕಾರ್ಡ್ಗೋಸ್ಕರ ಜನ ಏನು, ಕೆಲವರಿಗೆ ಗ್ರೀನ್ ಕಾರ್ಡ್ ಸಿಕ್ಕಾಗ ಇಡೀ ಸ್ಟೇಟಸ್ ತುಂಬ ಅದೇ, ಎಲ್ಲ ಗ್ರೀನ್ ಆಗೇ ಹೋಗ್ಬಿಟ್ರದು. ಎಲ್ಲಂದ್ರೂ ತುಂಬ ವಿ ಗಾಟ್ ಗ್ರೀನ್ ಕಾರ್ಡ್. ಓ ಮಂಕೆ, ನಮಗೆ ಪರಲೋಕದ ಗ್ರೀನ್ ಕಾರ್ಡ್ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ ನಮಗೆ? ಅಲ್ಲಿದು ಸಿಕ್ಕಿದೆ. ನಮಗೆ ಖಂಡಿತವಾಗಿ ನಮಗೆ ಸಿಕ್ಕಿದೆ. ಎಲ್ಲರಿಗೂ ಸಿಕ್ಕಿದೆಯಾ? ಓಕೆ, ಅದಕ್ಕೆ ನಾವು ಸಂತೋಷ ಪಡೋಣವಾ? ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ. ಯಾಕಂದ್ರೆ ನಮಗೆ ಪರಲೋಕದ ಗ್ರೀನ್ ಕಾರ್ಡ್ ಸಿಕ್ಕಿದೆ. ಹಲ್ಲೆಲೂಯಾ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ನಾವು ಎಲ್ಲರೂ ಹೇಳೋಣ, ನಾನು ಪರಲೋಕ ಸಂಸ್ಥಾನದವನು, ನಾನು ಈ ಲೋಕದವನು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಆ ಲೋಕ ಹೇಗಿದೆ ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ಹೋರಾಟ ಇಲ್ಲ, ಶೋಧನೆ ಇಲ್ಲ, ಅಡಿಗೆ ಮಾಡೋದಿಲ್ಲ, ಓಕೆ, ಪಾತ್ರೆ ತಿಕ್ಕೋದಿಲ್ಲ, ಕಸ ಗುಡಿಸೋದಿಲ್ಲ. ಓಕೆ, ಮತ್ತೆ ಏನು ಮಾಡ್ತೀರಾ ಅಲ್ಲಿ ಪರಲೋಕದಲ್ಲಿ? ಅಲ್ಲಿ ಹೋದಾಗ ನೋಡೋಣ, ಚಿಂತೆ ಮಾಡಬೇಡ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ, 15ನೇ ವಚನದಿಂದ ಹೋಗೋಣ. ಓಕೆ, 15ರಿಂದ ನೋಡೋಣ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡೆವು. ಇನ್ನೊಂದು ಜಡ್ಜ್ಮೆಂಟ್ ಕಾಪಿಯಲ್ಲಿ ಇನ್ನೊಂದು ಆಶೀರ್ವಾದ ಇದೆ ರೀ. ನೀವು ಮನೇಲಿ ಒಂದು ಕೆಲಸ ಮಾಡಿ, ಜಡ್ಜ್ಮೆಂಟ್ ಕಾಪಿ ಸರಿಯಾಗಿ ಓದ್ಕೊಳ್ರಿ. ಹೊಸ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನೇನಿದೆ, ಅದರಲ್ಲಿ ಹೊಸ ಸೃಷ್ಟಿ ಇದೆ, ಅಲ್ಲಿ ಹೊಸ ನಾಗರಿಕತ್ವ ಇದೆ, ನಾವು ಸಿಟಿಜನ್ಶಿಪ್ ಇದೆ, ಅದರಲ್ಲಿ ರಕ್ಷಣೆ ಇದೆ. ಓಕೆ, ಅದರಲ್ಲಿ ಯಾವುದೇ ಅಪರಾಧ ನಿರ್ಣಯ ಇಲ್ಲ. ಎಲ್ಲ ಆಶೀರ್ವಾದಗಳು ಯೇಸು ಸ್ವಾಮಿ ಅನ್ನೋವರ ಮೂಲಕ ಯಾರು ದೇವರ ಬಳಿಗೆ ಹೋಗ್ತಾರೋ ಅವರಿಗೆ ಮಾತ್ರ. ಈ ಲೋಕದಲ್ಲಿ ಇರುವವರಿಗಲ್ಲ. ಲೋಕದಲ್ಲಿ ಇರುವಂಥ ಜನರಿಗೆ ಎಜುಕೇಷನ್ ಇದೆ, ಕಾಸಿದೆ, ಅವರಿಗೆ ಒಳ್ಳೊಳ್ಳೆ ಮನೆಗಳಿವೆ, ಒಳ್ಳೆ ಕಾರ್ಗಳಿವೆ. ಹೊಸ ಹೃದಯ ಇಲ್ಲ, ಹೊಸ ಹೃದಯ ಇಲ್ಲ. ಅವರುಗಳಿಗೆ ದೇವರ ಆತ್ಮನೂ ಇಲ್ಲ, ಅವರೊಳಗೆ ಯೇಸು ಕ್ರಿಸ್ತನು ಇಲ್ಲ. ಅದು ಇಲ್ಲದೆ ಹೋದರೆ ಅವ್ರು ನಿರ್ಭಾಗ್ಯರೇ. ಅದು ಯಾರಲ್ಲಿ ಇದೆಯೋ ಅವರು ಭಾಗ್ಯವಂತರು. ನಿಮ್ಮೊಳಗಿದೆಯಾರ? ಎಲ್ಲರೊಳಗಿದೆಯಾ? ಹಂಗಾರೆ ಪಕ್ಕದಲ್ಲಿ ಇದ್ದೇ ಹೇಳ್ರಿ, ನೀವು ಭಾಗ್ಯವಂತರು. ನೀವು ಭಾಗ್ಯವಂತ ಅಂತ ಹೇಳಿದ್ರೆ ದುಃಖ ಆಗುತ್ತಾ? ಇಲ್ಲ ಪ್ರಿಯರೇ, ನಾವು ಭಾಗ್ಯವಂತರು. ದೇವ್ರ ನಾಮಕ್ಕೆ ಸ್ತೋತ್ರ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಯಾವುದನ್ನು ಓದ್ತಾ ಇದ್ದೇವೆ? ಓಕೆ, ಆಮೇಲೆ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದಾರೋ, ಯಾರಲ್ಲಿ ಯೇಸು ಸ್ವಾಮಿ ಇದ್ದವ್ರೆ, ಕೇವಲ ಅವರಿಗೆ ಮಾತ್ರ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರ್ತಾರಂತೆ. ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬರೋದು ಮಾತ್ರ ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ, ಉಳಿದ ಎಲ್ಲ ಸಂಗತಿಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಒಂದು ದಿವಸ ಬರ್ತದೆ, ಅದನ್ನು ನಾವು ಸಹ ಏನು ಮಾಡ್ತೇವೆ, ಅನುಭವಿಸ್ತೇವೆ. ಕಣ್ಣು ರೆಪ್ಪೆ ಬಡಿಯೋದಷ್ಟರೊಳಗಾಗಿ ನಾವು ಈ ಲೋಕ ಬಿಟ್ಟು ಮೇಲೆ ಹೋಗ್ತೇವೆ. ಹಲ್ಲೆಲೂಯಾ. ಕರ್ತನೊಂದಿಗೆ ಸದಾ ಕಾಲ. ಈ ಹೊಸ ಜಡ್ಜ್ಮೆಂಟ್ ಕಾಪಿ ಪ್ರಕಾರ ದೇವರು ಆದಾಮನನ್ನು ಗೇಟ್ ಹೊರಗೆ ಹಾಕಿಬಿಟ್ರು. ಗೆಟ್ ಔಟ್ ಅಂತ ಹಳೆ ಒಡಂಬಡಿಕೆ, ಹಳೆ ಆಜ್ಞೆ ಪ್ರಕಾರ. ಹೊಸ ಆಜ್ಞೆ ಪ್ರಕಾರ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಎಲ್ಲಿದ್ದೇನೋ ನೀವು ಅಲ್ಲೇ ಇರಬೇಕು. ಹಲ್ಲೆಲೂಯಾ. ಗೇಟ್ ನಾನೇ, ನನ್ನ ಮೂಲಕ ಒಳಗೆ ಬನ್ನಿರಿ, ಮತ್ತು ನನ್ನಿಂದ ದೂರ ಇರಬೇಡ್ರಿ. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ರಿ. ಹಲ್ಲೆಲೂಯಾ. ನನ್ನ ಜೊತೆಗೆ ಇರು ಅಂತ ಹೇಳೋರು ಯಾರು ಈ ಲೋಕದಲ್ಲಿ? ನನ್ನ ಹತ್ರನೇ ಇರು, ನನ್ನ ಜೊತೆಗೆ ಇರು ಅಂತ ಯಾರು ಹೇಳೋರು ಯಾರು? ಲವರ್ಸ್.
ಹುಡುಗ ಹುಡುಗಿ ಏನು ಹೇಳ್ತಾರೆ, ಒಂದು ನಿಮಿಷನೂ ಬಿಟ್ಟಿರೋದಿಲ್ಲ. ಅಲ್ಲಿದ್ದಾರೆ ನೋಡ್ರಿ, ಒಂದು ನಿಮಿಷನೂ ಬಿಟ್ಟಿರೋದಿಲ್ಲ. ಯಾಕೆ ಹೇಳ್ರಿ? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಗೊತ್ತಿದ್ದು ಹೇಳ್ರಿ. ಅಲ್ಲ ಪ್ರೀತಿ ಅನ್ರಿ, ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ. ಏನು? ಅಯ್ಯೋ ಹೇಳಕ್ಕೆ ಎಷ್ಟು, ಇವಾಗ ಮೊದಲು ಹೇಳ್ತಿದ್ರಿ ಎಷ್ಟು, ಇವಾಗ ಹೇಳೋದೇ ಅಲ್ಲ. ಪ್ರೀತಿ ಎಲ್ಲ ಏನಾಗ್ಬಿಡಿದೆ, ಮಾಯ ಆಗ್ಬಿಡ. ತಣ್ಣಗಾಗಿದೆ. ಪ್ರೀತಿ ಏನಾಗಿದೆ? ತಣ್ಣಗಾಗಿದೆ. ನೆನಪಲ್ಲಿ ಇಟ್ಕೊಂಡ್ರಿ, ಯೇಸು ಸ್ವಾಮಿ ಪ್ರೀತಿ ತಣ್ಣಗಾಗೋದಿಲ್ಲ. ಕಷ್ಟವಾಗಲಿ, ಸಂಕಟವಾಗಲಿ, ಅನ್ನವಿಲ್ಲದಿರೋದಾಗಲಿ, ವಸ್ತ್ರವಿಲ್ಲದಾಗಲಿ, ಈ ಲೋಕವಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಯಾವುದೇ ಸೃಷ್ಟಿಯಾಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಶಾಶ್ವತ ಪ್ರೀತಿ. ಹೊಸ ಜಡ್ಜ್ಮೆಂಟ್ ಏನು ಹೇಳುತ್ತೆ ಅಂದರೆ, ಯೇಸು ಸ್ವಾಮಿ ಹೇಳ್ತಾರೆ, ದೂರ ಇರಬೇಡ್ರಿ, ಹತ್ತಿರ ಇರ್ರಿ, ನನ್ನ ಜೊತೆಗೇನೆ ಇರ್ರಿ. ಎಂಥ ಭಾಗ್ಯ ನೋಡ್ರಿ. ಇಷ್ಟೆಲ್ಲ ಮಾಡಿದಂಥ ದೇವ್ರದ್ದು 2 ನಿಮಿಷ ನಾವು ಅವ್ರ ಸೇವೆ ಮಾಡಲ್ಲ, ಅವ್ರನ್ನ ಆರಾಧನೆ ಮಾಡಲ್ಲ. ಎಷ್ಟೋ ಜನ ಅವರನ್ನು ಆರಾಧಿಸೋದಕ್ಕೆ ಚರ್ಚಿಗೆ ಬರೋಕ್ಕೆ ಅವ್ರಿಗೆ ಅಷ್ಟು, ಅಯ್ಯೋ, ಇಂಥ ಕಾರ್ಯಗಳನ್ನು ರಕ್ತ ಸುರಿಸಿ ಜಡ್ಜ್ಮೆಂಟ್ ಕಾಪಿ ಚೇಂಜ್ ಮಾಡಿದಂಥ ನಮ್ಮ ದೇವರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಒಂದು ಕಾಲ ನೋಡ್ರಿ, ಅವರು ಎತ್ತಲ್ಪಡ್ತಾರೆ, ನಾವೆಲ್ಲ ಅಲ್ಲಿ ಸೇರ್ತೇವೆ, ಮಧ್ಯಾಕಾಶದಲ್ಲಿ ಸೇರ್ತೇವೆ. ನಾನು ಮಾತ್ರ ನಂಬಿದ್ದೀನಿ. ಹಲ್ಲೆಲೂಯಾ. ಯಾರು ನಿದ್ದೆ ಹೋಗಿದಾರೋ ಅವರು ಮೊದಲೆದ್ದು ಬರ್ತಾರೆ, ಜೀವ ಉಳಿದವರು ಆಮೇಲೆ ಎತ್ತಲ್ಪಡ್ತಾರೆ. ನಮ್ಮ ಕ್ರಿಶ್ಚಿಯನ್ರಿಗೆ ಭಾಳ ಚಿಂತೆ. ಏನು ಚಿಂತೆ ಅಂದರೆ, ನನ್ನನ್ನು ಎಲ್ಲಿ ಹೋಗಿದ್ದಾರೆ? ಮೊದಲೇ ಕಾಸು ಕೊಟ್ಟು ಸಮಾಧಿ ಬುಕ್ ಮಾಡಿರ್ತಾರೆ. ನಾನು ಸತ್ತರೆ ಇಲ್ಲೇ ಹೋಗಿರಿ, ಮತ್ತು ಅದಕ್ಕೆ ಚಂದ ಕಟ್ಟ್ರಿ. ಅಯ್ಯೋ, ನೀನು ಏನಾನ ಕಟ್ಟು, ಚಿನ್ನದ್ದಾದ್ರೂ ಕಟ್ಟು. ರಕ್ಷಣೆ ಹೊಂದಿಲ್ಲ ಅಂದರೆ ಅಲ್ಲೇ ಇರ್ತೀಯ. ರಕ್ಷಣೆ ಹೊಂದಿದ್ರೆ ನೀ ಸಮುದ್ರದಾಗಾದ್ರೂ ಸಾಯಿ, ಗಟರಲ್ಲಿ ನಿನ್ನ ಸಾಯಿಸ್ಲಿ, ಸೆರೆಮನೆಗೆ ಹಾಕಿ ಸಾಯಿಸ್ಲಿ, ನಿನ್ನ ಬೆಂಕಿಯಾಗಿ ಹಾಕಲಿ, ಎದ್ದು ಬರೋದು ಗ್ಯಾರಂಟಿ. ಎದ್ದು ಬರೋದು. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನಾನು ಎದ್ದು ಬರ್ತೀನಿ, ನಾನು ಎತ್ತಲ್ಪಡ್ತೀನಿ, ನಾನು ಎದ್ದು ಬರ್ತೀನಿ, ನಾನು ಎತ್ತಲ್ಪಡ್ತೀನಿ. ಹಲ್ಲೆಲೂಯಾ. ಇದು ನಮ್ಮ ನಿರೀಕ್ಷೆ, ನಮ್ಮ ಗಟ್ಸ್. ಏನಂತ ಹೇಳಿದ್ರೆ, ಯಾರನ್ನ ನಿಮ್ಗೆ ಏನ್ರಿ ಅಷ್ಟು ಧೈರ್ಯ ಅಂದರೆ ಅವ್ರಿಗೆ ಹೇಳ್ರಿ, ನಾವು ಎತ್ತಲ್ಪಡ್ತೀವಿ. ಹಲ್ಲೆಲೂಯಾ. ನಾವು ಖಂಡಿತವಾಗಿಯೂ ಎತ್ತಲ್ಪಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು ಬಿರುದು ಕೊಟ್ಬಿಟ್ಟಿದ್ರೆ ನಮಗೆ ಹಳೆ ಜಡ್ಜ್ಮೆಂಟಲ್ಲಿ. ಹಳೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಂತ ಹೇಳಿದ್ರೆ, ಅಯೋಗ್ಯ, ಶಾಪಗ್ರಸ್ತ, ಪಾಪಿ, ಇವೆಲ್ಲ ಇದ್ದು. ಈಗ ರಕ್ಷಣೆ ಹೊಂದಿದ್ರಲ್ಲ, ಈಗಲೂ ಅದೇ ಬಿರುದಿದೆಯಾ ನಮಗೆ? ಓದೋಣ ಬನ್ರಿ. 1 ಪೇತ್ರ 2 ಓಕೆ, ಹಂಗೆ ಮುಂದೆ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಜಡ್ಜ್ಮೆಂಟ್ ಚೇಂಜ್ ಆಗಿದ್ದೀರಿ. ಜಡ್ಜ್ಮೆಂಟ್ ಕಾಪಿ ಏನಾಗಿದೆ? ಒಂದು ಕಾಲಕ್ಕೆ ಏನು ಹೇಳ್ತು? ಪಾಪಿ, ಶಾಪಗ್ರಸ್ತ, ನರಕ ಪಾತ್ರ, ಮತ್ತಿನ್ನ ಹೇಳ್ರಿ ಅಯೋಗ್ಯ, ಓಕೆ, ಕತ್ತಲೆ ಒಳಗಿರುವ ಏನೇನೆಲ್ಲ ಇತ್ತು. ಇವಾಗ ಏನಂತೆ ನಮಗೆ ಬಂದಿರುವಂಥ ಬಿರುದು ಏನಂತ ಹೇಳಿದ್ರೆ, ದೇವರಾದುಕೊಂಡ ಜನಾಂಗ. ಯಾರು ನೀವು? ಯಾರು? ದೇವ್ರು ನಿನ್ನನ್ನು ಆರಿಸಿಕೊಂಡಿದ್ದಾರಂತೆ. ಹಲ್ಲೆಲೂಯಾ. ಹೇಳ್ರಿ ಎಲ್ಲರೂ, ನನ್ನನ್ನು ಏನು ಮಾಡಿದ್ದಾರೆ? ದೇವರು ಆರಿಸಿಕೊಂಡಿದ್ದಾರೆ. ದೇವರು ಆದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು. ಅಂತ ಇಂಥ ಯಾಜಕರಲ್ಲ. ಎಂಥವರು? ಬರೀ ನಾವು ಸಿಲ್ಕ್ ಬಟ್ಟೆ ಹಾಕೊಳ್ಳೋರಲ್ಲ, ಚಿನ್ನದ ಕಿರೀಟ ಇಟ್ಕೊಂಡಿರೋ ಯಾಜಕರು. ಹಲ್ಲೆಲೂಯಾ. ಹೇಳ್ರಿ, ಎಂಥ ಕಿರೀಟ? ರಾಜವಂಶಸ್ಥರಾದ ಯಾಜಕರು. ಅದ್ರ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀನಿ, ಯಾರು ರಾಜವಂಶಸ್ಥರಾದ ಯಾಜಕರು ಅಂತ. ಮೀಸಲಾದ ಜನ. ಮೀಸಲಾದ ಅಂದ್ರೆ ಏನು? ಸಟ್ ಅಪಾರ್ಟ್. ಈಗ ನೋಡ್ರಿ, ನಾವು ಚಿಕ್ಕವ್ರು ಇರುವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ರೂಲ್ ಮಾಡಿದ್ಲು. ಏನು ರೂಲ್ ಅಂತ ಹೇಳಿದ್ರೆ, ಸಂಡೇ ಚರ್ಚಿಗೆ ಹಾಕೋ ಬಟ್ಟೆ ಉಳಿದ ದಿವಸ ಹಾಕಲೇಬಾರ್ದು.
ಎಷ್ಟು ಜನರ ಆ ಥರ ರೂಲ್ ಇದೆ ಮನೆಯಲ್ಲಿ ಇವತ್ತು? ಇವಾಗ ಏನು ಬಿಡ್ರಿ, ನಿಮಗೆ ಬಟ್ಟೆಗೆ ಏನು ಕೊರತೆ? ಅವಾಗ ನಮಗೆ ಬಟ್ಟೆ 4 ಬಟ್ಟೆ ಇದೆ ಅಂತಂತ ಹೇಳಿದರೆ ನಾನೇ ಐಶ್ವರ್ಯವಂತ. ಓಕೆ, ಸೊ ಅದರಲ್ಲಿ ಒಂದು ಬಟ್ಟೆ ಏನಂದರೆ ಇಸ್ತ್ರಿ ಮಾಡಿ ಚೆನ್ನಾಗಿ ಇಟ್ಟಿರೋದು. ಅದು ಯಾವಾಗ ಹಾಕೋದದು? ಬರೀ ಸಂಡೆಗೆ ಮಾತ್ರ ಮೀಸಲೋದು. ಯಾಕಂದರೆ ಸಂಡೇ ಚರ್ಚಿಗೆ ಹೋಗ್ಬೇಕಲ್ಲ. ಹಾಗೆ ಪ್ರಿಯರೇ, ನಿಮ್ಮನ್ನು ದೇವರು ಒಂದು ಒಳ್ಳೆ ಕೆಲಸಕ್ಕಾಗಿ, ತನ್ನ ಕೆಲಸಕ್ಕಾಗಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಮೀಸಲಾದಂಥ ಜನಾಂಗ ನಾವು. ಹಾಲೆಲೂಯ! ಎಂಥ ಜನಾಂಗ? ಮೀಸಲಾದ ಜನಾಂಗ. ಹಾಲೆಲೂಯ! ದೇವರ ಸ್ವಕೀಯ ಪ್ರಜೆ. ದೇವರ ಸ್ವಕೀಯ ಪ್ರಜೆ ಅಂದರೆ ಏನು ಗೊತ್ತಾ? ಯಾರಾದರೂ ನಮ್ಮ ವಿರುದ್ಧ ಏನಾದರೂ ಎದ್ರೆ ಏನಂತಾರೆ ದೇವ್ರು ಗೊತ್ತಾ? ಓಯ್ ನಮ್ಮವ್ರಿರು. ಏನು ಹೇಳ್ತಾರೆ ದೇವರು? ಸೈತಾನ ಒಂದು ವೇಳೆ ನಿಮ್ಮ ವಿರುದ್ಧ ಬಂದರೆ ಏನು ಹೇಳ್ತಾರೆ ದೇವರು? ನಂಗೆ ಗೊತ್ತಿಲ್ಲಪ್ಪ, ರಶ್ಮಿ ಯಾರು ಗೊತ್ತಿಲ್ಲ, ಏನಾನ ಮಾಡ್ಕೊ ನೀನು ಅಂತ. ಸೈತಾನ ಹೇಳಲ್ಲ, ಓಯ್ ಇವಳು ಯಾರು? ನಮ್ಮವಳು, ಇವರು ನಮ್ಮವನು, ಇವರು ನಮ್ಮವರು ಅಂತ ನಮ್ಮ ದೇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ವೈರಿ ಒಂದು ಬಾಗಿಲಿನಿಂದ ಬಂದರು, ಒಂದು ದಿಕ್ಕಿನಿಂದ ಬಂದು ಏನಂತೆ 7 ದಿಕ್ಕಿನಿಂದ ಹಾರಿ ಹೋಗ್ತಾನೆ. ಪ್ರಿಯ ಸಹೋದರ ಸಹೋದರಿ, 10ನೇ ವಚನ ಅಂತ ಹೇಳ್ತಿದ್ದಾರೆ, ನೋಡೋಣ, ಓದೋಣ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ. ನೋಡ್ರಿ, ಹಳೆ ಜಡ್ಜ್ಮೆಂಟ್ ಕಾಪಿದು ಹೇಳ್ತಾರೆ ನೋಡ್ರಿ. ಹಳೆ ಜಡ್ಜ್ಮೆಂಟ್ ಕಾಪಿ ಪ್ರಕಾರ ನೀವೇನಾಗಿರಲಿಲ್ಲ? ಪ್ರಜೆ ಆಗಿರಲಿಲ್ಲ. ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಾಲೆಲೂಯ! ಈಗ ಅರ್ಥ ಆಯ್ತಾ ನಾನು ಇಷ್ಟೊತ್ತೇನು ಬೊಬ್ಬೆ ಹೊಡೆದು ಹೇಳ್ತಾ ಇದ್ದೀನಿ? ಪ್ರಿಯ ಸಹೋದರ ಸಹೋದರಿ, ನಮ್ಮ ಮೇಲಿರೋ ಲೇಬಲ್ಲೇ ಚೇಂಜ್ ಮಾಡಿಬಿಟ್ರು ದೇವರು. ನೀವು ಮಾನ್ಯರು, ಪ್ರಿಯರು, ಅಮೂಲ್ಯರು. ಲೋಕದವರು ನೀನೊಬ್ಬ ಅಯೋಗ್ಯ, ಈಡಿಯಟು, ಫೂಲು, ಮತ್ತು ಏನು ಹೇಳ್ರಿ, ಮತ್ತೆ ಡಮ್. ಅದು ನನಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಡಮ್, ಇದೊಂದು ಡಮ್ ಪಾಸ್ಟರ್. ಓಕೆ, ಯಾವುದು ತಲೆಗೆ ಹಚ್ಕೊಳ್ಬೇಡ್ರಿ. ತಲೆಗೆ ಹಚ್ಕೊಳ್ಳೋದು ಒಂದೇ, ನಾನು ನೀತಿವಂತ, ದೇವರ ಆರಿಸಿಕೊಂಡ ಜನಾಂಗ, ಮೀಸಲಾದ ಜನಾಂಗ, ದೇವರ ಮಗ ನಾನು ರಕ್ಷಣೆ ಹೊಂದಿದ್ದೀನಿ. ಇದನ್ನೇ ಹೇಳ್ತಾ ಇರ್ರಿ. ನೀವು ಹೇಳ್ದಂಗೆ ಸೈತಾನ ದೂರ ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ! ನೀವು ಹೇಳ್ತಾ ಇದ್ದಂಗೆ ನಿಮ್ಮ ವಿರುದ್ಧ ಮಾತಾಡೋ ಜನರು, ಅವರ ಶಕ್ತಿ ಕುಂತದೆ, ನಿಮ್ಮ ಶಕ್ತಿ ಹೆಚ್ಚಾಗ್ತದೆ. ಹಲ್ಲೆಲೂಯಾ! 1 ಯೋಹಾನ 4:4 ಹೇಳ್ತದೆ ಏನಂದರೆ, ಅವರಿಲ್ಲೊಳಗಿದ್ದಾರೆ. ಹೊಸ ಜಡ್ಜ್ಮೆಂಟ್ ಪ್ರಕಾರ, ಹಳೆ ಜಡ್ಜ್ಮೆಂಟ್ ಪ್ರಕಾರ ಇಲ್ಲಿ ಒಳಗೆ ಸೈತಾನ ಇದ್ದ. ಹೊಸ ಜಡ್ಜ್ಮೆಂಟ್ ಪ್ರಕಾರ ಇವಾಗ ಯಾರಿದ್ದಾರೆ? ಯೇಸು ಇದ್ದಾರೆ. ಹಲ್ಲೆಲೂಯಾ! ಯೇಸು, ದೇವರ ವಾಕ್ಯ ಹೇಳ್ತದೆ, ನಮ್ಮೊಳಗಿರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತ ಶ್ರೇಷ್ಠನಾದವನು, ಬಲಿಷ್ಠನಾದವನು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ಇಷ್ಟೆಲ್ಲ ಅದ್ಭುತ ಮಾಡಿದ್ದಾರೆ. ರಕ್ಷಣೆ ಅಂತ ಹೇಳಿದ್ರೆ ನೀನು ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ತೀಯ ಅಷ್ಟೇ ಅಲ್ಲ. ರಕ್ಷಣೆ ಇವತ್ತು ನೀನು ಹೊಂದಿದ್ರೆ, ಇವತ್ತಿನಿಂದ ಹೊಸ ಜಡ್ಜ್ಮೆಂಟ್ ಪ್ರಕಾರ ಇವೆಲ್ಲ ಆಶೀರ್ವಾದಗಳು ನಮಗೆ ಸಿಗ್ತವೆ. ನಮ್ಮ ಅಡ್ವೊಕೇಟ್, ನಮ್ಮ ಲಾಯರ್ ಯೇಸು ಸ್ವಾಮಿ ಅವರೇ ಪತ್ರ ಹರಿದು ಹಾಕಿ, ಅವರೇ ಬೆಲೆ ಕಟ್ಟಿ ಹೊಸ ಜಡ್ಜ್ಮೆಂಟ್ ನಮ್ಮ ದೇವರು ಬರೆದು ಕೊಡೋ ಹಾಗೆ ಮಾಡಿದ್ದಾರೆ. ಅದರ ಮೂಲಕ ಉಚಿತವಾಗಿ ನಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ರಕ್ಷಣೆ ಹೊಂದಿದವರಿಗೆ ಹೊಸ ಜೀವ ಇವಾಗಲೇ ಕೊಡ್ತಾ ಇದ್ದಾರೆ. ಅವರನ್ನು ಈಗಲೇ ನೂತನ ಸೃಷ್ಟಿಯಾಗಿ ಮಾಡಿದ್ದಾರೆ. ತಿರುಗಿ ನಮಗೆ ಪರಲೋಕದ ನಾಗರಿಕತ್ವವನ್ನು, ಅವರ ಸಿಟಿಜನ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾರೆ. ಅವರೊಟ್ಟಿಗೆ ಸಂಧಾನ ಮಾಡಿದ್ದಾರೆ. ನಮ್ಮನ್ನು ನಾವೇ ಅಲ್ಲಿ ಸೇರಿಸಿಕೊಂಡು ಯಾವ ಕೇಡು ನಮಗೆ ಬರದಂತೆ ನಮ್ಮನ್ನು ಕಾಯ್ತಾ ಇದ್ದಾರೆ. ಒಳಗಿರುವಾತನು ನಮ್ಮ ಈ ಲೋಕದಲ್ಲಿರುವಾತನಿಗಿಂತ ಶ್ರೇಷ್ಠನಾಗಿದ್ದಾನೆ. ನಮ್ಮ ಮೇಲೆ ಬರೆದಿರುವಂಥ ಒಂದು ಹಣೆ ಬರ ಏನಿದೆಯಲ್ಲ, ಹಣೆ ಪಟ್ಟಿ, ಲೇಬಲ್ನ ಚೇಂಜ್ ಮಾಡಿ ನಮ್ಮನ್ನು ನೀತಿವಂತರು, ಸ್ವಕೀಯ ಜನರನ್ನಾಗಿ ದೇವರು ಮಾಡಿದ್ದಾರೆ. ಇಂಥ ದೇವ್ರ ಸೇವೆ ಮಾಡ್ತೀರಾ? ಈ ದೇವರು ಮಾಡಿರೋ ಕಾರ್ಯ ಇನ್ನೊಬ್ಬರಿಗೆ ಹೇಳ್ತೀರಾ? ಉತ್ತರ ಕರ್ನಾಟಕದಲ್ಲಿ ತುಂಬ ಮಳೆ ಬಂತು. ಒಂದು ಕಾಲದಲ್ಲಿ ತುಂಬ ಜನ ನೀರಲ್ಲಿ ತೇಲಿ ಹೋಗ್ತಾ ಇದ್ರು. ಒಬ್ಬ ಹೆಂಗಸನ್ನು ಉಳಿಸಿದ್ರು. ನೀನು ಮನೆಗೆ ಹೋಗಮ್ಮ ಅಂತ ಹೇಳಿದ್ರು ಅವಳಿಗೆ. ನನ್ನನ್ನು ಉಳಿಸಿದ್ದೀರಾ ಅಂಥೇಳಿ ಅವಳು ನೀರಲ್ಲಿ ಧುಮುಕಿ ಎಷ್ಟೋ ಜನರನ್ನು, ನೀರಲ್ಲಿ ಮುಳುಗ್ತಾ ಇರೋರನ್ನ ಅವಳು ರಕ್ಷಣೆ ಮಾಡಿದ್ಳು. ಅವಳು ರಕ್ಷಣೆ ಹೊಂದಿದ್ದು ಏನಕ್ಕೆ ಗೊತ್ತಾ? ಇನ್ನೂ 4 ಜನರ ರಕ್ಷಣೆ ಮಾಡೋಕ್ಕೆ.
ನೀವು ರಕ್ಷಣೆ ಹೊಂದಿದ್ದು ಏನಕ್ಕೆ ಗೊತ್ತಾ? ಇನ್ನೂ 4 ಜನ ರಕ್ಷಣೆ ಹೊಂದಲಿ ಅಂತ. ಪ್ರೇಯರೇ, ಅವ್ರು ಈ ಚರ್ಚಿಗೆ ಬರ್ತಾರೋ ಯಾವ ಚರ್ಚಿಗೆ ಹೋಗ್ತಾರೋ ಹೋಗಲಿ, ಆದರೆ ರಕ್ಷಣೆ ಮಾರ್ಗಕ್ಕೆ ಅವ್ರನ್ನ ನಡೆಸ್ರಿ, ದೇವರ ರಾಜ್ಯ ಕಟ್ಟಲ್ಪಡಲಿ. ಏನಂತೀರಿ? ಎಸ್, ಮಾಡ್ತೀರಾ ಆ ಕೆಲಸ? ನಾವು ಭಾಳ ಬ್ಯುಸಿ ಇದ್ದೇವೆ, ನಮಗೆ ಆಗಲ್ಲ, ನಾವು ಮನೆಯಲ್ಲೇ ಇರ್ತೀವಿ, ನಿದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು. ಪ್ರಿಯರೇ, ದೇವರ ಆಶೀರ್ವಾದ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ನೀವು ಇನ್ನೊಬ್ಬರ ರಕ್ಷಣೆಗೆ ಕಾರಣರಾಗಿದ್ದೀರೋ ಇಲ್ವೋ ದೇವರು ನೋಡ್ತಾ ಇರ್ತಾರೆ. ನೀವು ದೇವ್ರು ನಿಮ್ಮನ್ನು ಉಳಿಸಿದಾರಲ್ಲ, ಇನ್ನೊಬ್ಬರನ್ನ ಏನು ಮಾಡಿರಿ?